ಕೆಲಸ ಮಾಡ್ತಿಲ್ವಲ್ಲ ಅದಕ್ಕೆ ಇಷ್ಟ ಇಲ್ಲ. ನಾನು ಇಷ್ಟ ಇಲ್ಲ ಹಾಗಾದ್ರೆ. ಎಲ್ಲ ಹಿಂದೆ ಬಂದು ಹೊಡಿತಾನೆ ನಾನು ಹಿಂಗೆ ಲ್ಯಾಪ್ಟಾಪ್ ಮುಂದೆ ಕೂತಿದ್ದೀನಿ. ಏನ್ ಸಮಾಜಕ್ಕೆ ಕೊಡ್ತಾ ಇದ್ದೀರಾ, ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ, ಹಂಗೆ ಹಿಂಗೆ ಅಂತಂತ ಕಮೆಂಟ್ ಹಾಕ್ತೀರಾ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ಬ್ಲಾಗ್ ಗೈಸ್ ಅಂಡ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಗೈಸ್ ನಾನು ಏನು ವರ್ಕ್ ಮಾಡ್ತಿದ್ದೀನಿ, ನಾನು ಏನು ಕೆಲಸ ಮಾಡ್ತಿದ್ದೀನಿ ಅಂತ ಈ ಬ್ಲಾಗಲ್ಲಿ ನಿಮ್ಗೆ ಹೇಳ್ತೀನಿ ಬನ್ನಿ ಗೈಸ್. ಸೊ ಟೈಮ್ ಆಗಿಬಿಟ್ಟಿದೆ, ಆಲ್ರೆಡಿ ಹೋಗಬೇಕು. ಸುರಭಿ ಆಲ್ರೆಡಿ ಹೋಗಿದ್ದಾಳೆ, ಇವಾಗ ನಾನು ಹೋಗ್ತಿದ್ದೀನಿ. ನಾನು ಏನು ವರ್ಕ್ ಮಾಡ್ತಿದ್ದೀನಿ ಅಂತ ಈ ಬ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ, ಬನ್ನಿ ಹೋಗೋಣ ಗೈಸ್. ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ನಾನು ಆಫೀಸ್ಗೆ ಎಲ್ಲಪ್ಪ, ಎಲ್ಲಿಗೆ? ಹಾಂ ಬನ್ನಿ ಗೈಸ್, ನಾನು ಆಫೀಸ್ ತೋರಿಸ್ತೀನಿ, ಹೋಗೋಣ ಒಳಗಡೆ. ಇವತ್ತೇ ಗೈಸ್ ಹೇಳ್ತಿರೋದು ನಾನು ಎಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ. ನಾನು ಆಫೀಸಲ್ಲಿ ಏನು ವರ್ಕು ಅಂತ ಸುರಭಿಗೂ ಗೊತ್ತಿಲ್ಲ. ಗೊತ್ತಾ ಸುರಭಿ ನಿಮಗೆ? ಹಾಂ, ಏಕೆ ಅವಳು ಕೇಳಿಲ್ಲ ಗೈಸ್, ಅದಕ್ಕೆ ನಾನು ಹೇಳಿಲ್ಲ. ಅವಳು ಕೇಳಿದ್ರೆ ನಾನು ಹೇಳ್ತಿದ್ದೆ ಅಲ್ವಾ? ಮಾತ್ರ ಹೇಳ್ಬೇಕಾ? ಹೇಳ್ಬೋದಲ್ವಾ? ಬೈವಾಗ ಗೊತ್ತಾಗುತ್ತಲ್ಲ, ಲಿಫ್ಟ್ ಎಲ್ಲಿದೆ ಇಲ್ಲಿ? ನನ್ನ ಆಫೀಸ್ ಲಿಫ್ಟ್ ನಾನೇ ಕೇಳ್ತಿದ್ದೀನಿ ನೋಡು. ಅಂದ್ರೆ ಗೈಸ್ ಬೇರೆ ಕಡೆ ಶಿಫ್ಟ್ ಆಗ್ಬಿಟ್ಟಿದೆ, ಅದರಿಂದ ಅಷ್ಟೇ, ಇನ್ನೇನಿಲ್ಲ. ಸೊ ಇದು ನೋಡಿ, ಇದು ಲಿಫ್ಟು, ನಮ್ಮ ಆಫೀಸ್ ಲಿಫ್ಟ್. ನೋಡಿ ಏನು ವರ್ಕ್ ಮಾಡ್ತಿದ್ಯಪ್ಪ? ಸುಮ್ಮನೆ ಲ್ಯಾಪ್ಟಾಪ್ ಮುಂದೆ ಕೂತಿದ್ದೀನಿ. ಏನು ಲ್ಯಾಪ್ಟಾಪ್ ಮುಂದೆ ಕೂತಿದ್ದೀನಿ ಗೈಸ್? ನೋಡಿ, ಇವರೇ ನಮ್ಮ ಮ್ಯಾನೇಜರು, ಅವ್ರು ನಮ್ಮ ಸೆಕೆಂಡ್ ಮ್ಯಾನೇಜರು ಎಲ್ಲ ಹೊಸ ಡಿಸ್ಕೌಂಟ್ ಗೈಸ್. ಇಲ್ಲಿ ನಾನು ಏನು ವರ್ಕ್ ಮಾಡ್ತಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ ಗೈಸ್. ಇದು ನಮ್ಮ ಆಫೀಸ್ ಅಲ್ಲ. ಸೊ ಇಲ್ಲೊಂದು ಶೂಟ್ ಇತ್ತು, ಅದರಿಂದ ಬಂದಿರೋದು. ಶೂಟ್ ಮುಗಿಸ್ಕೊಂಡು ನಾನು ಏನು ವರ್ಕ್ ಮಾಡ್ತಿದ್ದೀನಿ, ನನ್ನ ಕೆಲಸ ಏನು, ನಾನು ಯಾವ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ ಬನ್ನಿ. ಇಲ್ಲೊಂದು ಶೂಟ್ ಇದೆ, ಶೂಟ್ ಮುಗಿಸ್ಕೊಂಡು ಹೋಗ್ಬೇಕು. ಸೊ ಗೈಸ್, ಇವತ್ತು ವ್ಲಾಗ್ನ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಗೈಸ್. ಶೂಟ್ ಇತ್ತು, ಅದು ಇದು ಅಂತ ಶೂಟ್ ಇತ್ತು, ಬ್ಯುಸಿ ಆಗಿಬಿಟ್ಟಿದೆ. ಆಗಲೇ ಹೇಳ್ದಾಗೆ ನಾನು ಏನು ವರ್ಕ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಇವಾಗ ಸ್ವಲ್ಪ ನಮ್ಮ ಸುರಭಿ ಅವರು ಮತ್ತು ನಾವು ಮತ್ತು ಕುಶಾಲು ಜಿಮ್ಗೆ ಜಾಯ್ನ್ ಆಗಕ್ಕೆ ಹೋಗ್ತಿದ್ದೀವಿ ಗೈಸ್. ಇನ್ಮೇಲಿಂದ ಫುಲ್ ಫಿಟ್ನೆಸ್. ಕುಶಾಲ್ 6 ಪ್ಯಾಕ್ ಮಾಡ್ತಾನಂತೆ. 6 ಪ್ಯಾಕ್ 12 ಪ್ಯಾಕ್ ಬಂದ್ಬಿಡುವೆ. 12 ಪ್ಯಾಕ್ ಮಾಡ್ತಾನಂತೆ ಗೈಸ್. ಜಿಮ್ಮಿಗೆ ಜಾಯಿನ್ ಆಗಿ ಹಂಗೇನೆ ಮಾಲ್ಗೆ ಹೋಗ್ಬೇಕು. ಸ್ವಲ್ಪ ಬೋರ್ ಆಗ್ತಿದೆ, ಸುರಭಿಗೂ ಬೋರ್ ಆಗ್ತಿದೆ ಅಂತೆ. ಸ್ವಲ್ಪ ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ಆಲ್ರೆಡಿ 8:45 ಇವು ಇಷ್ಟೊದ್ರಲ್ಲಿ ಹೋದ್ರೆ ಅಲ್ಲ ಇಲ್ಲ 12:30 ಗಂಟೆ ಹೋಗ್ತೀವಿ. 10 o'clock ಮೇ ಬಿ ಲಾಸ್ಟ್ ಅನ್ಸುತ್ತೆ. ನೋಡೋಣ, ಅದೊಂದು ಆಡಬೇಕು. ಇದೇನೋ ಗೋಬಾಲ್ ಏನೋ ಇದೆಯಲ್ಲ, ಗೋಬಾಲ್, ಅದೊಂದು ಆಡ್ಕೊಂಡು ಬಂದ್ಬಿಡೋಣ. ಅದು ಆಡ್ಕೊಂಡು ಬಂದ್ಬಿಡ್ತೀವಿ ಗೈಸ್. ಅಲ್ಲಿಂದ ಬಂದಮೇಲೆ ನಾನು ಏನು ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಈ ವ್ಲಾಗಲ್ಲಿ ಆದರೆ ಹೇಳ್ತೀನಿ, ಟ್ರೈ ಮಾಡ್ತೀನಿ ಹೇಳೋಕ್ಕೆ. ಬ್ರೋ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಕೇಳ್ತಾರೆ, ಬ್ರೋ ಇಬ್ರು ಏನು ವರ್ಕ್ ಮಾಡ್ತಾರೆ, ಕಪಲ್ಸ್ ಏನು ವರ್ಕ್ ಮಾಡ್ತಾರೆ ಅಂತ. ಇವತ್ತು ಹೇಳ್ಬಿಡಿ. ಈ ವ್ಲಾಗಲ್ಲಿ ಆಗಲಿಲ್ಲ ಅಂದರೆ ಟ್ರೈ ಮಾಡ್ತೀನಿ, ಸುಸ್ತಾಗ್ಬಿಟ್ರೆ ಬಂದು ಮಲ್ಕೋಬಿಡ್ತೀನಿ. ಹೇಳ್ತೀನಿ ಗೈಸ್ ನಾನು ಏನು ವರ್ಕ್ ಮಾಡ್ತೀನಿ. ಹೇಳಲೇಬೇಕು ಬ್ರೋ. ಇಲ್ಲ ಗೈಸ್, ಫುಲ್ ನೋಡಿ ನಾನು ಪಕ್ಕ ಗೈಸ್. ನಾನು ಏನಂದ್ರೆ ಕುಶಾಲ್ಗೆ ಅಸಿಸ್ಟೆಂಟ್ ಗೈಸ್. ಕುಶಾಲ್ಗೆ ಅಸಿಸ್ಟೆಂಟ್ ನಾನು. ಅದೇನೋ ಕ್ಯಾಮ್ರಾಮ್ಯಾನ್ ಅಸಿಸ್ಟೆಂಟ್ ಏನಂತ ಲೆನ್ಸ್ ಕಿನ್ಸ್ ಎಲ್ಲ ಕೊಡಕ್ಕೆ ಲೆನ್ಸ್ ಕಿನ್ಸ್ ಕೊಟ್ಬಿಡಿ ನಿಲ್ಸ್ತೀನಿ ಗೈಸ್. ನನ್ನ ಪಕ್ಕದಲ್ಲಿ ನಿಂತಿರ್ತಾರೆ. ಅದೇ ಗೈಸ್ ನನ್ನ ಕೆಲಸ, ನೋಡಿದ್ರಲ್ಲ, ಅದೇ ಕೆಲಸ. ಫುಲ್ ಖುಷಿ ಹೇಳ್ತಾರೆ ಗೈಸ್. ಫುಲ್ ವಿಡಿಯೋ ನೋಡಿ. ಇವತ್ತು ಹೇಳ್ತಾರೆ, ಇವತ್ತಾದ್ರೆ ಹೇಳ್ತೀನಿ. ಇವತ್ತು ಹೇಳ್ತಾರೆ ಪಕ್ಕ. ಇವತ್ತು ಹೇಳಲೇಬೇಕು ಬ್ರೋ. ನೋಡೋಣ, ಟ್ರೈ ಮಾಡ್ತೀನಿ ಗೈಸ್, ಟ್ರೈ ಮಾಡ್ತೀನಿ. ಕಾರ್ಡ್ ಇದ್ರೊಳಗೆ ಹೋಗ್ಸೋಳು ನೋಡ್ರಿ. ಏಯ್ ಅದ್ರೊಳಗೆ ಯಾಕೆ ಒಳಗಿಸ್ತೆ? ಸೊ ಗೈಸ್, ಅಲ್ಲಿವರೆಗೂ ನಾನು ನಿಮ್ಗೊಂದು ಒಂದು ಸೂಪರ್ ಬೈಕ್ ತೋರಿಸ್ತೀನಿ ನೋಡಿ. ಬರಕ್ಕೆ ಹೇಳಿ. ಹಾ ಬರ್ತಾನೆ ನೋಡಿ. ಬಾಬಾ ಸೂಪರ್ ಬೈಕ್ ತರಿಸ್ತೀನಿ ನೋಡಿ. ಈಗ ಇಲ್ಲಿ ಓಯ್ ಸಿಕ್ತ ಕಾರ್ಡು ಎಲ್ಲ ಕಾರ್ಡು ಏನೋ ಬರ್ತೀರಾ ಒಂದು ರೌಂಡ್? ನಡಿಯಪ್ಪ ಬರ್ತೀರಾ? ಕುಶಾಲ್ ನಿನ್ಗೆ ಹಂಗೆ ಮದುವೆ ಮೆರವಣಿಗೆ ಮಾಡಿಸ್ಬೇಕು. ಅಯ್ಯಯ್ಯೋ ಈ ತರ ಬೇಡಪ್ಪ, ಆಮೇಲೆ ನಾನು ಹೆಂಡತಿ ಹಿಂದೆ ಬಿದ್ದೋಗ್ಬಿಡ್ತಾಳೆ. ಸಿಕ್ತ ಕಾರ್ಡು ಚಕ ಅಂತ ತಿಂದ್ರಿ ಗೈಸ್. ಜೊನ್ನೆಲ್ ಪಾನಿಪುರಿ ತಿಂತವಳ. ಜೊನ್ನೆ ಪಾನಿಪುರಿ. ಮಸಾಲೆ ಯಾವ ಪಾನಿಪುರಿ ಅದು? ಪಾನಿಪುರಿ ಅಲ್ಲ, ಮಸಾಲೆ ಪುರಿ. ಮಸಾಲೆ ಪುರಿ ಫುಲ್ ಲೈಫ್ ಫುಲ್ ಪಾನಿ 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 ಆಗ್ಬಿಟ್ಟೆ. ಕೆಂಪು ಆಗ್ಬಿಟ್ಟೈತೆ.
ಕುಡಿ ಹೆಂಗೆ ಅದೇನು ಹಾಕಿದಾರ ಗೊತ್ತಿಲ್ಲ, ಏನೋ ಕೆಮಿಕಲ್ ಆಸಿಡ್ ಹಾಕ್ಬಿಟ್ಟಿದ್ದಾರೆ, ಗಂಟ್ಲೆಲ್ಲ ಅವ್ರಿದ್ದಾರೆ. ಏನೋ ನಮ್ ತರ ಈ ತರ ಆಡೋರು ಯಾರು ಇರ್ತಾರೆ ಅಂತೀನಿ. ಗೈಸ್ ಕುಶಾಲ್ ಏನೋ ಹೇಳ್ದ, ಯಾರೋ ಹೋದ್ರು ಪಾಪ ಕಪಲ್ಲು. ಏನ್ ಹೇಳ್ದಲ್ಲ ಕುಶಾಲ್? ಅವಳು ಪಾಪ ಕೋಪದಲ್ಲಿ ಹೋಗ್ತಾ ಇದ್ಲು. ಅವಳು ಏನು ಮಾಡಿರ್ತಾಳೆ ಗೊತ್ತಾ, ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವಳು ಅವ್ನ ಬಾಯ್ ಫ್ರೆಂಡ್ ಕಾರ್ಡ್ ಟ್ಯಾಪ್ ಮಾಡಿರ್ತಾನೆ, ಅದು ಫೇಲ್ಡ್ ಅಂತ ಬಂದಿರುತ್ತೆ. ಅವಳು ಅವಾಗ ಚಕ್ಕ ಚಕ್ಕ ಅಂತ ದುಡ್ಡು ಇಳಿಸಿ ಕೊಟ್ಬಿಟ್ಟು ಹುರ್ಕೊಂಡು ಹೋಗ್ತಾ ಇದ್ದಾಳೆ. ನಿಂಗೂ ಹಂಗೆ ಆದ್ರೆ ಏನ್ ಮಾಡ್ತೀಯಾ? ನಾನು ಹಂಗೆ ಮಾಡೋ ಗೈಸ್. ಒಂದಿನ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಮಾಡ್ತೀನಿ. ಅವಳು ನಿಜ ಸೇಮ್, ಅವಳನ್ನ ನೋಡಿದ ತಕ್ಷಣ ನನ್ನ ತಲೆಗೆ ಅದೇ ಗೊತ್ತು. ಮೇ ಬಿ ಅದೇ ಆಗಿದೆ ಪಕ್ಕ. ಅವನು ನಗಕ್ಕಾಗ್ತೆ, ಅಳಕ್ಕಾಗ್ತೆ, ಅವನ್ ಪಾಪ ಅದೇನೋ ವಾಚ್ಮ್ಯಾನ್ ಹೋಗ್ತಾನ ಹಿಂದ್ಗಡೆ ಹಂಗೆ ಹೋಗ್ತಾ ಇದ್ದ. ನಿಂಗೂ ಒಂದಿನ ಹಂಗೆ ಮಾಡ್ಬೇಕು ಸುರಭಿ. ಏನಂತ ನಾನೇನಿಲ್ಲ, ಅಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಏನು ಅಲ್ಲೇ ಮಲ್ಕೋತೀವಿ ಅಷ್ಟೇ. ಬನ್ನಿ ಗಾಯ್ಸ್, ಹೋಗ್ಬಿಟ್ಟು ಚೆಕ್ಕಿನ ಇದಕ್ಕೆಲ್ಲ ರೀಚಾರ್ಜ್ ಮಾಡಿಸ್ಕೋಬೇಕಿನ್ನ. ನನಗೆ ನಿದ್ದೆ ಬರ್ತೈತೆ ಗಾಯ್ಸ್, ಬಿಡ್ತಿಲ್ಲ. ಕಾರ್ಡ್ ಇದೆ ನೋಡಿ, ನಿದ್ದೆ ಮಾಡಬಾರ್ದು ಜೀವಿತದಲ್ಲಿ. ಕಾರ್ಡಲ್ಲಿ ರೀಚಾರ್ಜ್ ಮಾಡಿಸ್ಕೊಂಡು ನೋಡಿ ಅವ್ರು ಎಷ್ಟು ಆಕ್ಟಿವ್ ಆಗಿರ್ತಾರೆ, ನೀವೇ ಯಾವಾಗ ಆಕ್ಟಿವ್ ಆಗಿರೋದು? ನಾನು ಆಕ್ಟಿವ್ ಅಲ್ಲ, ನಾನು ಹೈಪರ್ ಆಕ್ಟಿವ್. ಕಣ್ಣು ನೋಡಿ ಅಲ್ಲೇ ಮನಿಕೋ ಅಂತ ಐತಿ ಒಂದು ಕಣ್ಣಾಗ್ಲ ಕುಶಾಲ್ದು. ಬಾಡಿಗೆ ರೆಸ್ಟೇ ಇಲ್ಲ. ಬನ್ನಿ ಗಾಯ್ಸ್, ಇಲ್ಲಿ ಕುಶಾಲ್ದು ಆಗಿದೆ, ಫುಲ್ ಹೊಡೆದಿದ್ದಾನೆ. ನೆಕ್ಸ್ಟ್ ಅಂತೂ ಎಲ್ಲ ಫುಲ್ ಹೊಡೆದ್ಬಿಟ್ಟ. ಇವ್ರು ನೋಡಿ ಆಡಕ್ ಬಂದು ಕುಡಿತಾ ಕುಂತವಳು. ಎಲ್ಲಿ ಬಂದ್ರೆ ತಿನ್ನೋದು ಪಕ್ಕದ ಲೈಟ್ ಎಲ್ಲ ಕಾಣಿಸ್ತಾ ಇದ್ದೆ, ಪಕ್ಕದ ಲೈಟ್ ಎಲ್ಲ ಕಾಣ್ತಾ ಇದ್ದೇನೆ. ಈಗ ನಾನು ನೋಡಿ ಆಡಕ್ ಹೋಗ್ತೀನಿ, ನೋಡೋಣ ಎಷ್ಟು ಹೊಡಿತೀನಿ ಅಂತ. ವ್ಲಾಗ್ ಮಾಡಕ್ ಆಗ್ತಿಲ್ಲ, ನೋಡೋಣ. ಇಲ್ಲಿ ಅಲ್ಲೆಲ್ಲಿ ಹಿಡಿತೀನಿ ಗಾಯ್ಸ್, ಒಂದು ಹೊಡಿನಿಲ್ಲ ಗಾಯ್ಸ್. ಇವಳು ಕಣ್ಣೆ ಹಾಕಿರೋ, ಸುರಭಿನ ಕಣ್ಣು ಹಾಕಿರೋ. ನಿಂಬೆಹಣ್ಣು ಮಂತ್ರಿಸ್ಕೊಂಡು ಬಂದಿದ್ದೀನಿ ಗಾಯ್ಸ್ ನಾನು. ನಿಂಬೆಹಣ್ಣು ವಿಶಾಲ್ ಅಂತೆ ಗಾಯ್ಸ್ ಈ ಸಲ. ಒಂದು ಹೊಡಿನಿಲ್ಲ. ನೋಡಿ ಲೈಟ್ ಮಗ ಹೆಂಗ್ ಕಾಣುತ್ತೆ ಇವಳ್ದು. ಗೈಸ್ ಫೈನಲಿ ಅದು ಚಾಲೆಂಜ್ ಅಲ್ಲಿ ಗೆದ್ದಿದ್ದು ನಾನು ಅಲ್ಲ ಗೈಸ್, ಕುಶಾಲ್. ನಾನೇ ಗೆದ್ದಿದ್ದು, ನಮ್ಮ ಅಮ್ಮನ ಮೇಲೆ ನಾನೇ ಗೆದ್ದಿದ್ದು. ಗೈಸ್ ಲಾಸ್ಟ್ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅವ್ರ ಹೆಸರು ಹೇಳಕ್ಕೆ ಇಲ್ಲ. ಲಾಸ್ಟ್ ಯಾರು ಅಂತ ನಿಮ್ಗೆ ಕುಶಾಲ ಗೊತ್ತಿರುತ್ತಲ್ಲ, ಇವಳು ಲಾಸ್ಟ್, ವರ್ಲ್ಡ್ ಅಲ್ಲಿ ಲಾಸ್ಟ್. ಕಾರ್ ಗೇಮ್ ಮಾಡಕ್ ಹೋಗ್ತಾ ಇದೀವಿ. ಬನ್ನಿ ಮೇಡಮ್, ಬನ್ನಿ 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 ಹೋಗಿ ಮೇಡಮ್, ಹೋಗಿ ಕುಶಾಲ್ ಕರ್ಕೊಂಡು ಹೋಗು. ಡೋರ್ ತೆಗಿ, ಡೋರ್ ಕುತ್ಕೊಳ್ಳಿ. ಬೇಸ್ಟ್ ಫೆಲೋ ಲಾಸ್ಟ್. ಕುತ್ಕೊಳ್ಳಿ ಮೇಡಮ್, ಕುತ್ಕೊಳ್ಳಿ. ಗೈಸ್ ಇವಳು ಕೆಲಸ ಮಾಡ್ತಿರೋದೇ ಇದು, ಕಾರ್ ಡ್ರೈವಿಂಗ್ ಇದೆ ಎಲ್ಲಾರ್ಗು. ಏನೇ ಮಾತಾಡೋ ಗೈಸ್. ಅಲ್ಲಂತೆ ಬಪ್ಪ, ಯಾವ್ದು ಕಲರ್ ಆಗುತ್ತೆ ಅದೇ ಬೇಕಾ ನಿಮ್ಗೆ? ಗೈಸ್ ಯಾವ ಕಲರ್ ನೋಡ್ತಾನ ಕಲರ್ ಬೇಕು, ಅಲ್ಲಿ ಕುತ್ಕೊಬಿಡಿ ಯಾವ್ದಾದ್ರು. ಬನ್ನಿ ಗೈಸ್, ನಾವೆಲ್ಲೋ ಕುತ್ಕೋಣ. ಎಲ್ಲೋ ಡಿಟಿಸ್ ಎಲ್ಲೋ. ಅವ್ನು ನೋಡಿ ಕುಶಾಲ್, ಇವಳು ಇವಾಗ ಇದು ಕುತ್ಕೋತಿದ್ದಾಳೆ. ಯಾವುದು ಫೆರಾರಿನ? ಹುಷಾರು ಅಂತೂ ಬಿಡಂಗೆ ಇಲ್ಲ, ಹೋಗೋಕೆ ಹಾಕೊಂಡವನೆ. ಎಲ್ಲ ಹಿಂದೆ ಬಂದು ಹೊಡಿತಾನೆ, ನಾನು ಹಿಂಗೆ ಪಾಪ ಅದು ಸುಮ್ಮನಿದ್ದೀನಿ. ಬಂದ್ ಅವನು ಯಾರೋ ಅಲ್ಲಿ ವರ್ಕ್ ಮಾಡಿದ್ರು ಬಂದು ಕೂತಾನೆ. ನಾನು ಹೋಗೋಗ 2 ಸಲ ಹೊಡೆದೆ ನೋಡು, ಸುಮ್ಮನೆ ಹೋಗೋದು. ಇವತ್ತೇ ಕ್ಯಾಮ್ರಾ ನೋಡ್ಬಿಟ್ಟು CCTV ನೋಡ್ಬಿಟ್ಟು ಕೆಲಸದಿಂದ ತೆಗ್ದಾಕ್ತಾರ. ಹೌದಾ? ಯಾವ ತರ ಎಲ್ಲ ಮಾಡ್ತಾರೆ ಮಗೆ ಲಾಸ್ಟ್ ಅಲ್ಲ, ಮೇ ಬಿ ಲಾಸ್ಟ್ ಅಂತ ಏನು ಮಾಡಂಗಿಲ್ಲ ಗೈಸ್. ಅವ್ರಿಗೂ ಎಂಜಾಯ್ಮೆಂಟ್ ಮಾಡ್ಬೇಕು ಅನ್ಸುತ್ತೆ, ಆಚೆ ಹೋಗೋದ ಕಡೆ. ಕುಶಾಲ್ ಬೀಟು ಅಂತ ಕರೆಕ್ಟಾಗಿ ಹಾಕಿದ್ದ. ಇವಳೇನೆ ಏನಂತ ಹೇಳ್ದಲ್ಲ, ಏನಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದು. ಇಂಥವ್ರಿಗೆ ಏನ್ ಮಾಡ್ಬೇಕು, ಹಾಕೊಂಡು ಹೊಡೀರಿ ಚಚ್ರಿ.
ವೇಸ್ಟ್ ಫೆಲೋಸ್ ಗೈಸ್ ಇವೆಲ್ಲ. ವೇಸ್ಟ್ಗೆ ವೆಸ್ಟ್ ಆಫ್ ಇಂಡಿಯಾ ಆ್ಯಂಡ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್, ವೆಸ್ಟ್ ಆಫ್ ಇಂಡಿಯಾ ಆ್ಯಂಡ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್ ಫ್ರೀ ಫೋಟೋಗ್ರಾಫರ್ ವಿತ್ ಕುಶಾಲ್. ಫ್ರೀ ಫೋಟೋಗ್ರಫಿ ವಿತ್ ಕುಶಾಲ್ ಅಂದೆ. ಫ್ರೀ ಫೋಟೋಗ್ರಫಿ ವಿತ್ ಕುಶಾಲ್ ಇದೇನಾ ಬೀಟು? ಇದೆ ಬೀಟು. ಕುಶಾಲ್ ನೋಡಿ ಅಲ್ಲಿ ಹೆಂಗ ಚೇಂಜ್ ಸ್ನ್ಯಾಚರ್ ತರ. ಅವ್ರು ಹೇಳ್ತಾರಪ್ಪ ನಿಮ್ಗೆ ನೀವು ವಿಡಿಯೋ ಮಾಡ್ಕೋತಾ ಇದ್ದೀರಲ್ಲ ಅಂತ. ಕುಶಾಲ್ ನಾನು ಹೇಳಿದ್ದೆ ಕುಶಾಲ್ ಹೆಂಗ್ ಕಾಣಿಸ್ತಾ ಇದೆಯಾ? ಸೇಮ್. ಇದ್ರಲ್ಲೂ ಸಾಫ್ಟ್ ಕಾಫಿ ಸಿಗುತ್ತಾ ಸರ್ ಅಂತ ಕೇಳ್ತಾರ ಅವ್ರ ಹತ್ರ. ಸಾಫ್ಟ್ ಕಾಫಿ ಸಿಗುತ್ತೆ ಅಂತ. ಅದು ಸೇಮ್ ನಾವಳೆ ಇವ್ ನೋಡ ಚೈನ್ ಸ್ನ್ಯಾಚರ್ ತರ ಸೇಮ್ ಮನ್ಗಡೆ ಡ್ರೈವರ್ ವಿಡಿಯೋ ಮಾಡಿದೀನಿ. ಚೈನ್ ಸ್ನ್ಯಾಚರ್ ತರ ಕಾಣಿಸ್ತಾನೆ. ನಾನು ಇವನು ಚೈನ್ ನಂಗೆ ಕಿತ್ ಕೊಟ್ಟಿರ್ತೇನೆ, ನಾನು ಇವಳು ಜೊಬಳಿ ಕಿಡ್ಕೊತಾ ಇದೀವಿ. ಆ ತರ ಕದ್ಬಿಟ್ಟಿದ್ದಾರೆ ಈ ಕಡೆ ಹೇಳಕ್ ಆಗದೆ ಕುಶಾಲ್ ಬೆಸ್ಟಿ ತೋರಿಸ್ತೀನಿ ನೋಡಿ ಗೈಸ್. ಬೆಸ್ಟಿ ಐ ಕುಶಾಲ್ ನಿನ್ ಬೆಸ್ಟಿ ಮಾತಾಡ್ಸಲ್ವಾ? ಬ್ರೋ ಅದೇ ನಾನು ಮಾತಾಡಿದ್ರೆ ಕೋಪ ಬರುತ್ತೆ. ಗೈಸ್ ಬುಡೆ ಬಿತ್ತೀನಿ ಅಂತಿದ್ದ, ಈಗ ಸೈಲೆಂಟ್ ಆಗಿ ಬಿಚ್ಚಪ್ಪ ಅದ್ರ ಬುಡೆ ಕರಿಲಾ. ಅದಕ್ಕೆ ಏನೋ ಒಂಥರ ಅದ್ ನನ್ನ ವಾಯ್ಸ್ ಕೇಳಿರೋದಕ್ಕೆ ಇರಿಟೇಷನ್. ಕರಿ ಆಯ್ ಕುಶಾಲ್ ಕರಿತಾ. ನಾನಿವತ್ತು ಬ್ರೋ ಇವತ್ತು ನಾನು ಜಗಳ ಆಡಲ್ಲ. ನನಗೆ ಇವತ್ತು ತಲೆ ಅದ್ರದ್ದು ಕತ್ತರಿಸಕ್ಕೆ ಇವತ್ತು ಇಷ್ಟ ಇಲ್ಲ. ಸುಮ್ಮನೆ ಇರಿ. ನಿನ್ ತಲೆ ಕತ್ತರಿಸ್ತಾರಂತೆ. ಇವಾಗ ಹಂಗ್ ಮಾಡ್ತಿಲ್ಲ, ಇಂಜೆಕ್ಷನ್ ಕೊಟ್ಟೋಗಿದ್ದಾರೆ. ಪ್ಲಸ್ ಇನ್ನೊಂದು ಹಿಂಗೆ ಏನೋ ತೋರಿಸಿ ಅಂತ ಹೇಳಿ ಅದಕ್ಕೆ ಏನು ಮಾಡಿದ್ದಾರೆ ಅದೇ ಮೂತಿಗೆಲ್ಲ ಚುಚ್ಚಾಕಿದ್ರು. ಗೈಸ್ ಸುರಭಿ ಮನೆದು ಗೇಟ್ ಹಾಕ್ಬಿಟ್ಟವ್ರೆ ಗೈಸ್ ಬೀಗನ. ಇವತ್ತಿಲ್ಲ ನಾಯಿಗಳ ಜೊತೆ ನಾವು ಮಲ್ಕೊಳ್ಳೋಣ. ಕುಶಲ್ ಈಗ ಅವಾಗಿಂದ ಕೂತಿದ್ದೀವಿ. ಇವಾಗ ಕೂಗು ಕುಶಲ್. ಭಯ್ಯಾ 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 ಥೋड़ा गेट खोलो भैया. ರೆಸ್ಪೆಕ್ಟ್ ಇಲ್ಲ. ಅವನು IPL ಮ್ಯಾಚ್ ನೋಡ್ತಾ ಇದ್ದಾನೆ. IPL ನೋಡಿದ್ರೆ ಬಿಸಿ ಆಗ್ಬಿಟ್ಟಿದ್ದಾನೆ. ಬ್ರೋ ಮನೆಯೊಳಗೆ ಇದ್ದೀರಾ ತಾನೆ ನೀವು? ಒಂದ್ ಸ್ವಲ್ಪ ಗೇಟ್ ತೆಗೀರಿ. ರೆಸ್ಪೆಕ್ಟ್ ಇಲ್ಲ ಅಷ್ಟೊತ್ತಿಂದ ಆಂಟಿ ನಂಬರು ಇಲ್ಲ, ನೀವು ಓನರ್ ಆಂಟಿ ನಂಬರು ಮಾಸ್ಟರ್ ಕೀ ಇದು ಓಪನ್ ಮಾಡು. ಇದು ಇದು ಪಾಕಿಸ್ತಾನದು ಬಾಗ್ಲು ತೆಗೆದಿದ್ದೆ ಕೀಯಲ್ಲಿ. ಓಪನ್ ಮಾಡಲ. ಇವಾಗ ತಾನೆ ಜಸ್ಟ್ ಮನೆಗೆ ಬಂದು ಗೋಬಲ್ ಎಲ್ಲ ನಡ್ಕೊಂಡು ಊಟ ಮಾಡ್ಕೊಂಡು ಮಲ್ಗೆ ಇಡ್ಲಿ ಮಾಡಿದ್ರು. ಸಖತ್ತಾಗಿತ್ತು. ಹೆಂಗಿತ್ತು ಮಾಮ? ಹಾಂ ಸೂಪರ್ ಆಗಿತ್ತು. ಸೊ ಗೈಸ್ ಎಲ್ಲ ಕೇಳ್ತಿದ್ರಿ ನೀವೇನು ಕೆಲಸ ಮಾಡ್ತಿರೋದು ಅಂತ. ನನ್ನ ಕೆಲಸ ಏನಂದ್ರೆ ಗೈಸ್, ಸರ್ ನನ್ನ ಕೆಲಸ ಏನೋ? ನಿಮ್ಮ ಕೆಲಸ ನಂಗೆ ಗೊತ್ತಾ? ಹಾಂ ಹೇಳು. ನೀನು ನೋಡ್ಕೊಳ್ಳೋದು ಯಾರು? ನೀವೇ. ಹಂಗಾರೆ ನನ್ನ ಕೆಲಸ ಏನು? ನಾನು ನೋಡ್ಕೊಳ್ಳೋ. ಹಾಂ. ನಿಂಗೆ ಊಟ ತಂದ್ಕೊಡೋದು ಯಾರು? ನೀವೇ. ಆಮೇಲೆ ಇನ್ನೇನೇನು ಮಾಡ್ತೀನಿ ನಾನು ನಿಂಗೆ? ಅಲ್ಲೇ ಇಲ್ಲಿ ಕರ್ಕೊಂಡು ಹೋಗ್ತೀರಾ? ಹಾಂ ಗೈಸ್ ನನ್ನ ಕೆಲಸ ಎಲ್ಲ ಏನು ಅಂದರೆ ಹಾಂ. ಆಮೇಲೆ ನನಗೆ ಅವಾಗವಾಗ ಊಟ ಮಾಡಿಸ್ತಾರೆ. ಹಾಂ. ಆಮೇಲೆ ಮೂವಿ ನೋಡ್ಬೇಕಂತ ಅನಿಸ್ದಾಗ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಇನ್ನೇನು ಮಾಡ್ತಾರೆ? ಹುಷಾರಾಗಿ ನೋಡ್ಕೊಳಲ್ವಾ? ನನ್ನ ಜಾಸ್ತಿ ಮುದ್ದು ಮಾಡ್ತಾರೆ. ಹಾಂ. ನನ್ನ ಹುಷಾರಾಗಿ ಜೋಪಾನವಾಗಿ ನೋಡ್ಕೊತಾರೆ. ಅದೇ ಗೈಸ್ ನನ್ನ ಕೆಲಸ. ಇಲ್ಲ ನೋಡ್ಕೊಳ್ಳೋದೇ ನನ್ನ ಕೆಲಸ. ನಿಜ ತಾನೆ? ಹಾಂ. ಇಲ್ಲಿ ನೋಡ್ಕೊಳ್ಳೋದೇ ನನ್ನ ಕೆಲಸ ಗೈಸ್. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಅಕಸ್ಮಾತ್ ನಾನು ಏನಾದರೂ ಈಗ ನಾನು ಕೆಲಸ ಮಾಡ್ತಿಲ್ವಲ್ಲ, ನಾನು ನಿಂಗೆ ಇಷ್ಟ ಇಲ್ವಾ ಹಂಗಾದ್ರೆ ನಾನು ಇನ್ನೇನು ಮಾಡೋದು? ನೀವು ಕೆಲಸ ಮಾಡ್ತಾ ಇಲ್ವಲ್ಲ ಅಂದರೆ ಅರ್ಥ ಆಗಲಿಲ್ಲ ನೀನು ಹೇಳಿದ್ದು. ನೀವು ಕೆಲಸ ಮಾಡ್ತಿಲ್ವಲ್ಲ ಅದಕ್ಕೆ ಇಷ್ಟ ಇಲ್ಲ. ಹಾಂ. ನೀವು ಕೆಲಸ ಮಾಡ್ತಿಲ್ವಲ್ಲ ಅದಕ್ಕೆ ಇಷ್ಟ ಇಲ್ಲ. ನಾನು ಇಷ್ಟ ಇಲ್ಲ ಹಾಗಾದರೆ. ನೋಡಿ ಗೈಸ್ ನಾನು ಜಾಬ್ ಮಾಡ್ತಿಲ್ಲ ಅಂದ್ಬಿಟ್ಟು ಅವಳಿಗೆ ನಾನು ಇಷ್ಟ ಇಲ್ವ ಅಂತ. ನಿಜ ಹೇಳ್ತಿದ್ಯಾ ಕಾಮಿಡಿ ಮಾಡ್ತಿದ್ಯಾ? ನಿಜ. ಹಾಂ. ನೀವು ನಂಗೆ ಹಿಂಗಿದ್ರು ಇಷ್ಟನೇ. ಮುಂಚೆನೂ ಇಷ್ಟನಾ ಈಗಲೂ ಇಷ್ಟ? ನಿಜ ಹೇಳು. ಮತ್ತೆ ಏನಕ್ಕೆ ಹಂಗೆ ಹೇಳಿದೆ? ಸುಮ್ಮನೆ ಕಾಮಿಡಿ. ನೋಡಿ ಗಾಯ್ಸ್ ಕಾಮಿಡಿ ಎಲ್ಲ ನೀವು ರಿಯಲ್ ಆಗಿ ಹಂಗಾದ್ರೆ ಮಮ್ಮ ನಾನು ನಿಮಗೆ ಈ ಸೋಷಿಯಲ್ ಮೀಡಿಯಾ ಬರೋಕ್ಕೂ ಮುಂಚೆ
ನೀವು ಎಜುಕೇಶನ್ ಬಿಡೋಕ್ಕೂ ಮುಂಚೆ ನಾನು ನಿಮ್ಮ ಜೊತೆಲಿದ್ದೆ ಅಲ್ವಾ. ಮತ್ತೆ ಇಷ್ಟ ಇಲ್ಲ ಅಂತ ಹೇಳಿದೆ. ಸುಮ್ಮನೆ ಸುಮ್ಮನೆ ಯಾಕಂಗೆ ಹೇಳ್ತೀಯ? ಸುಮ್ಮನೆ ತಮಾಷೆಗೆ. ತಮಾಷೆಗ? ನೀನು ತಮಾಷೆ Don't ಮಾಡ್ತೀಯ? take it serious. ನಾನು ತಮಾಷೆಗೆ ಹೇಳಿದ್ದು ಅಷ್ಟೇ. ನೀನು ತಮಾಷೆ ಮಾಡ್ತೀಯಾ? ಇಲ್ಲ ಹಾಂ, ಇಲ್ಲ, ನಿನ್ನ ತಾತ ಬರುತ್ತೆ ಮಾಡೋಕ್ಕೆ. ನೋಡಿ ಗೈಸ್, ನಾನು ನಿಜ ಹೇಳೋದು ನೋಡ್ಬಿಟ್ಟು ಇಷ್ಟ ಇಲ್ಲ ಅಂತ ಹೇಳೋದು ನೋಡ್ಬಿಟ್ಟು ನಾನು ಮೇ ಬಿ ಇಷ್ಟ ಇಲ್ವೇನೋ, ನಾನು ಕೆಲಸ ಮಾಡ್ತಿಲ್ವೇನೋ ಅದಕ್ಕೆ ನಾನು ಇಷ್ಟ ಇಲ್ವೇನೋ ಜೋರಾಗಿ ಮಾತಾಡಿ ಅಂತ ಅನ್ಕೊಂಡೆ. ಹತ್ಬಿಟ್ಟು ಸುಸ್ತಾಗೈತೆ. ಅತ್ತ ಏನು ಮೆಟ್ಲತ್ತಿ ಮೆಟ್ಲ. ಹಂಗಾರೆ ನೀವು ಅಷ್ಟು ಇದಿಲ್ವಾ, ಸ್ಟ್ರೆಂತ್ ಇಲ್ವಾ? ತಿಂತೀರೋ ಚೆನ್ನಾಗಿ? ಏನು ಅಗತ್ಯ? ನೋಡಿ ಗೈಸ್ ಹೆಂಗ್ ಮಾತಾಡ್ತಾಳೆ ಅಂದ್ರೆ ಅಪ್ಪ ಓಕೆ ಇಷ್ಟು ಸಾಕ ಜೋರಾಗಿ. ಸಿಕ್ಕಾಪಟ್ಟೆ ಹೈಪರ್ ಆಗೋಳು ಇತ್ತೀಚೆಗೆ. ಆಮೇಲೆ ಹೈಪರ್ ಏನು ಹೈಪರ್ ಆಗಿದ್ದೀನಿ? ಲೌಡಾಗಿ ಮಾತಾಡ್ತೀಯ ಅಂತ. ಓ, ನೀವೇ ತಾನೇ ಹೇಳೋದು ಕೇಳಿಸಲ್ಲ ವ್ಲಾಗಲ್ಲಿ ಅಂತ. ಸೊ ಗೈಸ್ ನನ್ನ ಕೆಲಸ ಏನಂದ್ರೆ ಇಲ್ಲಿ ಬಂದರೆ ಬೆಳಿಗ್ಗೆ ತಿಂಡಿ ಮಾಡ್ಕೊಳ್ಳೋದು ನನ್ನ ಕೆಲಸ, ಊಟ ತಿನ್ಸೋದು ನನ್ನ ಕೆಲಸ, ಪಾತ್ರೆ ತೊಳೆಯೋದು ನನ್ನ ಕೆಲಸ ಅಲ್ವಾ? ಇಲ್ಲ, ಅದೊಂದು ಅವಳು ಮಾಡ್ತಾನೆ. ಆಮೇಲೆ ಏನೋ ಸ್ನ್ಯಾಕ್ಸ್ ಕೊಡ್ಸೋದು ನನ್ನ ಕೆಲಸ, ಅದೇ ನನ್ನ ಕೆಲಸ ಗೈಸ್, ಇನ್ನೇನು ಇಲ್ಲ. ಯಾವುದು ಜಾಬ್ ಮಾಡ್ತಿಲ್ಲ ನಾನು. ಹ್ಞೂ ಗೈಸ್. ಆಮೇಲೆ ನಮ್ಮ ಮುಂದೆ ಫ್ಯೂಚರಲ್ಲಿ ಏನಾದರೂ ಮಾಡಬೇಕು ಅಂತಲೇ ಇದೆ. ಈಗ ಸದ್ಯಕ್ಕೆ ಏನೂ ಬೇಡ, ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಒಂದು ಸರ್ಟನ್ ಟೈಮಲ್ಲಿ ಏನಾದರೂ ಮಾಡಬೇಕು ಅನ್ನೋ ಐಡಿಯಾ. ಈಗ ಜಾಬಿಗೆ ಹೋಗೋಕ್ಕೂ ಟೈಮ್ ಇಲ್ಲ, ಇದಕ್ಕೆ ಟೈಮ್ ಕೊಡಬೇಕು, ಇನ್ಸ್ಟಾಗ್ರಾಮಿಗೆ ಟೈಮ್ ಕೊಡಬೇಕು, ಕೆಲಸ ಗೈಸ್, ಕೆಲಸ ಏನು ಮಾಡೋಂಗಿಲ್ಲ. ಸೊ ಅದಕ್ಕೆ ನಾನೇ ಹೇಳಿದೆ ಬೇಡ, ಇದನ್ನೇ ಕಂಟಿನ್ಯೂ ಮಾಡೋಣ, ಇದೇ ಚೆನ್ನಾಗಿದೆ ಅಂತ. ಆಮೇಲೆ ಗೈಸ್ ಇನ್ನೊಂದೇನೆಂದರೆ ಸೋಷಿಯಲ್ ಮೀಡಿಯಾ ಎಲ್ಲ ಎಡಿಟಿಂಗಿಂದ ಇರ್ಬೋದು, ಎಲ್ಲ ಹ್ಯಾಂಡ್ಲಿಂಗ್ ನಾನೇ ಮಾಡ್ತಿರೋದು ಎಡಿಟಿಂಗು. ಸೊ ಅದರಿಂದ ಬೇರೆ ಜಾಬ್ ಏನೂ ಮಾಡೋಕ್ಕಾಗ್ತಿಲ್ಲ, ಎರಡನ್ನೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಲ್ಲ. ಇಲ್ಲ ಅದು ಮಾಡಬೇಕಾಗುತ್ತೆ, ಇಲ್ಲ ಇದು ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನೇ ಚೂಸ್ ಮಾಡಿರೋದು ಸೋಷಿಯಲ್ ಮೀಡಿಯಾನ. ಎಲ್ಲ ಗೌರ್ಮೆಂಟ್ ಜಾಬ್ ಅದು ಇದು ಅಂತ ಕೇಳ್ತಾರೆ ಅಲ್ವಾ. ನನಗೆ ಅದು ಇರುತ್ತೆ, ಅಪ್ಪ ಅಮ್ಮನಿಗೆ ಆಸೆ ಇರುತ್ತೆ ಅವ್ರ ಮಗಳು ನಮಗೆ ಕೊಡಬೇಕು ಅಂತ. ಗೌರ್ಮೆಂಟ್ ಜಾಬಲ್ಲಿ ಇರೋರ್ಕಿಂತ ಚೆನ್ನಾಗಿ ನೋಡ್ಕೊತಲ್ವಾ? ಏನಪ್ಪ ಹೇಳ್ಕೊಂಡು ಹೇಳು. ಹೋಗಪ್ಪ, ಏನೇನು ಹೇಳ್ಬಿಟ್ಟು ಮಾತು ಕೆಡಿಸ್ತೀರಾ ನೀವು? ಅದೇ ಹಂಗೆ ಆಸೆಗಳಿರುತ್ತೆ. ಬಟ್ ನಮ್ಮ ಮಮ್ಮಿ ಡ್ಯಾಡಿಗೂ ಇತ್ತು. ಯಾವಾಗ ಇವ್ರನ್ನ ನೋಡಿ ಅಂದರೆ ನಮ್ಮ ಮಮ್ಮಿಗೆ ಸ್ವಲ್ಪ ನನಗೂ ಫಸ್ಟೇ ಇವ್ರು ನಮ್ಮ ಮಮ್ಮಿಗೆ ಅಟ್ಯಾಚ್ ಆಗಿದ್ರು ಆಯಿತಾ, ಅಷ್ಟು ಕ್ಲೋಸ್ ಆಗಿದ್ರು. ಆಮೇಲೆ ಇವ್ರ ಬಗ್ಗೆ ಎಲ್ಲನೂ ಗೊತ್ತು ನಮ್ಮ ಮಮ್ಮಿಗೆ, ಹಂಗಾಗಿ ಓಕೆ ಮಾಡಿದ್ದು. ಇಲ್ಲ ಅಂದಿದ್ರು ಓಕೆ ಮಾಡ್ತಾಯಿದ್ರು, ಯಾಕಂದರೆ ನಾನು ಲವ್ ಮಾಡಿದ್ದೀನಲ್ಲ. ಹ್ಞೂ ಗೈಸ್, ಹಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕೋಬೇಕು ಅಂತ ಏನಿಲ್ಲ. ನನಗೆ ಇವ್ರು ನೋಡ್ಕೋತಾ ಇರೋದೇ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಮೇ ಬಿ ಆ ಗೌರ್ಮೆಂಟ್ ಜಾಬಲ್ಲಿ ಇರೋರು ನೋಡ್ಕೋತಾ ಇದ್ರೂ ಗೊತ್ತಿಲ್ಲ, ಅವ್ರು ನೋಡ್ಕೋತಾನೆ ಇರಲಿಲ್ಲ ಬಿಡಿ, ಯಾಕಂದರೆ ಅವ್ರದ್ದೇ ಅರಿಯೋ ಕೆಲಸಗಳಿರುತ್ತೆ, ಅದನ್ನು ನೋಡ್ಕೊಂಡೇ ಇರ್ತಾಯಿದ್ರು. ಇವ್ರು ನನಗೆ ಫುಲ್ ಟೈಮ್ ನನ್ನ ನೋಡ್ಕೋತಾ ಇರ್ತಾರೆ. ಇಂಪ್ರೆಸ್ ಮಾಡ್ತಿದೀಯಾ? ನನಗೆ ಮನಸ್ಸಲ್ಲಿ ಇರೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಅದನ್ನು ನೋಡಿ ನೀವೇನು ಅಂತೀರೋ ನಂಗೆ ಗೊತ್ತಿಲ್ಲ. ಸೊ ಇಷ್ಟೇ. ಐ ಲವ್ ಯು. ಐ ಲವ್ ಯು ಟು ಮಮ್ಮ, ಐ ಲವ್ ಯು ಟು. ಆಮೇಲೆ ಇನ್ನೊಂದೇನಂದರೆ ಎಲ್ಲಿ ನಿಲ್ಲಿಸಿದೆ ನಾನು, ಸೋಷಲ್ ಮೀಡಿಯಾದಲ್ಲಿ ಇಟ್ಕೊಂಡು ಜಾಬಲ್ಲಿ ಇಟ್ಕೊಂಡು ಎರಡನ್ನೂ ಕ್ಯಾರಿ ಮಾಡೋಕ್ಕಾಗಲ್ಲ ಒಂದು ಉದ್ದೇಶಕ್ಕೋಸ್ಕರ ಇದಕ್ಕೆ ನಾವು ಫುಲ್ ಟೈಮ್ ಕೊಟ್ಟಿರೋದು ಗೈಸ್. ಮತ್ತು ಇನ್ನೊಂದೇನಪ್ಪ ಅಂದರೆ ಸುರಭಿನೂ ಸಹ ಎಜುಕೇಷನ್ ಮಾಡಬೇಕು ಅಂತ ಆಸೆ, ಬಟ್ ಆಗ್ತಿಲ್ಲ ಗೈಸ್. ಹೋಗ್ಬೇಕು ಅನ್ಕೋತಾ ಇದ್ದೀನಿ, ಬಟ್ ಆಗ್ತಾಯಿಲ್ಲ. ಅಂದರೆ ನಾನು ಹೋಗ್ತೀನಿ ಇಲ್ಲ ಅಂತಲ್ಲ, ಹೋದರೆ ಒಂದು ನನಗೆ ಇಲ್ಲಿ ಟೈಮ್ ಕೊಡೋಕ್ಕಾಗಲ್ಲ. ಇಲ್ಲಿ ಟೈಮ್ ಕೊಟ್ಟಿಲ್ಲ, ನನಗೆ ಇಲ್ಲಿ ಫ್ಯೂಚರ್ ಇದೆ, ಅಲ್ಲಿ ಮುಂದೆ ಫ್ಯೂಚರ್ ಸಿಗುತ್ತೆ, ಗೊತ್ತು ಅದು. ಅದಕ್ಕೆ ಈಗಿನ ಫ್ಯೂಚರ್ನ ಸೆಲೆಕ್ಟ್ ಮಾಡಿದ್ದೆ. ನನ್ನ ಕೈಲಿ ಎಷ್ಟಾಗುತ್ತೋ ನನಗೆ ಈಗಿನ ಫ್ಯೂಚರ್ನ ಸೆಲೆಕ್ಟ್ ಮಾಡಿದೆ. ಈಗ ಎಷ್ಟಾಗುತ್ತೋ ನಾನು ಅಷ್ಟು ಮಾಡಿ ಮುಂದೆ ನಾನು ಫ್ಯೂಚರ್ ಕಟ್ಕೋಬೋದು ಅಂತ. ದಟ್ ಈಸ್ ಮೈ ಡಿಸಿಷನ್. ಆಮೇಲೆ ಇನ್ನೊಂದು ಗೈಸ್, ಈ ವ್ಲಾಗ್ ನೋಡ್ತಿರ್ತೀರಲ್ಲ, ನಿಮ್ದೆಲ್ಲ ಏನು ಎಜುಕೇಷನ್ ಆಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಲೈಕ್ ನೆಕ್ಸ್ಟು ಯಾವ ಥರ ವ್ಲಾಗ್ ಬೇಕು ನಮ್ಮಿಂದ, ರ್ಯಾಂಕ್ ವ್ಲಾಗ್ ಬೇಕಾ, ಇಲ್ಲ ಬೇರೆ ಥರ ನಮ್ಮ ಲೈಫ್ ಏನಾದ್ರು ವ್ಲಾಗ್ ಬೇಕಾ, ನಮ್ಮ ಜರ್ನಿ ವ್ಲಾಗ್ ಬೇಕಾ? ಯಾರು ಸುಸು ಮಾಡ್ಬಿಟ್ಲು ಗೈಸ್, ವಾಸನೆ.
ಅದು ಇನ್ನೂ ವಾಸನೆ ಹೊಡಿತೈತಿ. ನಂಗೆ ಆಗ್ತಾ ಇಲ್ಲ ಮಮ್ಮ. ಹೋಗಿ ಪಪ್ಪಿ ಕೊಡ್ತೀಯಾ? ಅವ್ಳು ಸುಸು ಮಾಡ್ತಾಳೆ, ಬೇಡ ಇನ್ನು ಮನೆಗೆ. ನೋಡಿ ಗೈಸ್ ಹೆಂಗೆ ಹೇಳ್ತಿದ್ದಾಳೆ. ಸೊ ಕಮೆಂಟ್ ಮಾಡಿ ಗೈಸ್ ಯಾವ ಥರ ಬ್ಲಾಗ್ ಬೇಕು ಅಂತ ಅಲ್ಲ. ಸ್ವಲ್ಪ ಲಕ್ಕಿನ ಮಾತಾಡ್ಸ್ಕೊ ಬರ್ತೀನಿ ತಡೀರಿ. ಸುರಭಿ ಏನೋ ಹೇಳ್ಬೇಕಂತೆ ನೋಡಿ, ಕೇಳಿಸ್ಕೊಡಿ ಗೈಸ್. ನಾವು ಈ ಕಂಟೆಂಟ್ನ ನಿನ್ನೆ ಪೋಸ್ಟ್ ಮಾಡಿದ್ವಿ, ಅಂದರೆ ನಾವು ಇವತ್ತು ಪೋಸ್ಟ್ ಮಾಡಿದ್ವಿ. ವ್ಲಾಗ್ನ ನಾಳೆ ಪೋಸ್ಟ್ ಮಾಡ್ತೀವಲ್ವಾ, ಸೊ ಅದಕ್ಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ. ಸೊ ಪ್ರೆಗ್ನೆಂಟ್ ವಿಡಿಯೋ ನೋಡಿರ್ತೀರಾ, ಅದು ಎಲ್ಲರ ಜೀವನದಲ್ಲೂ ಪ್ರೆಗ್ನೆಂಟ್ ವಿಡಿಯೋ ನೋಡಿರ್ತೀರಾ ಅಂದರೆ ಕಂಟೆಂಟ್ ಅಂತ ಹೇಳು ಕರೆಕ್ಟಾಗಿ. ಕಂಟೆಂಟ್ ವಿಡಿಯೋ ಕೇಳಿ, ಅದು ಎಲ್ಲರ ಜೀವನದಲ್ಲೂ ಆಗುತ್ತೆ ಅಂತ ನಾವೇನು ಕಂಟೆಂಟ್ ಮಾಡಲಿಲ್ಲ. ಇವಾಗ ಮಾಮೂಲಿ ನಾರ್ಮಲ್ ಆಗಿ ವಿಡಿಯೋಸ್ ಮಾಡ್ತೀವಿ ಅಂದರೆ ನೀವೇನು ಸಮಾಜಕ್ಕೆ ಕೊಡ್ತಾ ಇದ್ದೀರಾ, ಏನು ಮೆಸೇಜ್ ಕೊಡ್ತಾ ಇದ್ದೀರಾ, ಹಂಗೆ ಹಿಂಗೆ ಅಂತಂತ ಕಮೆಂಟ್ ಹಾಕ್ತೀರಾ. ಅಕಸ್ಮಾತ್ ಏನಾದರೂ ಈ ಥರ ಕೆಲವರು, ಅದು ಕೆಲವ್ರಿಗೆ ನಾನು ಹೇಳ್ತಾ ಇರೋದು. ಕೆಲವ್ರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ನಂಗೆ ನಿಜವಾಗ್ಲೂ ಇಷ್ಟ ಆಯಿತು. ಈ ಥರ ಕಂಟೆಂಟ್ ಮುಂದೆನೂ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಅಂತ ತುಂಬ ಜನ ಮೆಸೇಜ್ ಮಾಡಿದ್ದಾರೆ. ಕಮೆಂಟ್ ಸುಮ್ಮನೆ ಅದರಲ್ಲಿ ಕೆಲವರು ಇದರಿಂದ ಏನು ಸಮಾಜಕ್ಕೆ ತಿಳ್ಸಕ್ಕೆ ಹೊರಟಿದ್ದೀರಾ, ಹಂಗೆ ಹಿಂಗೆ ಅಂತ ಮಾಡ್ತಾ ಇದ್ದೀರಾ. ಸೊ ಅಂಥ ಸಿಚುವೇಶನ್ ಬಂದಾಗ ಹುಡುಗ ಏನು ಸ್ಟ್ಯಾಂಡ್ ತೊಗೋಬೇಕು, ಹುಡುಗಿ ಏನು ಸ್ಟ್ಯಾಂಡ್ ತೊಗೋಬೇಕು. ಈಗ ಎಲ್ಲ ಹುಡುಗರು ಅದೇ ರೀತಿ ಅಂದರೆ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೋ, ಇವಾಗ ಹುಡುಗಿಗೂ ಇಷ್ಟ ಇರಲ್ಲ ಅಬೋಷನ್ ಮಾಡಿಸ್ಬೇಕು ಅಂತ, ಇನ್ನೇನು ಆ ಮೂಮೆಂಟ್ ಮಾಡ್ತಾರೆ. ಹುಡುಗಿಗೂ ಇಷ್ಟ ಇರಲ್ಲ ಅಬೋಷನ್ ಮಾಡಿಸ್ಬೇಕು ಅಂತ, ಸೊ ಆ ಮೂಮೆಂಟಲ್ಲಿ ರಿಜಿಸ್ಟರ್ ಮ್ಯಾರೇಜ್ ತಾನೇ ಆಗಬೇಕು. ಅದನ್ನು ನಾವು ಮೆಸೇಜ್ ಮೂಲಕ ಅಂದರೆ ಈಗಿನ ಜನ್ರೇಷನಲ್ಲಿ ನಡೀತಿರೋದೇ ಅದು, ಜಾಸ್ತಿ ನಡೀತಾ ಇದೆ. ಸೊ ಅದಕ್ಕೆ ಈ ಜನ್ರೇಷನ್ಗೆ ನಾವು ಏನು ಮೆಸೇಜ್ ಕೊಡಬೇಕೋ ಅದನ್ನು ಕೊಟ್ಟಿದ್ದೀವಿ. ಸೊ ನೆಗೆಟಿವ್ ಆಗಿ ಯಾರ್ಯಾರು ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ, ಸೊ ಅವ್ರಿಗೆ ಹೇಳ್ತಿರೋದು ಇಷ್ಟೇ, ಮೆಸೇಜ್ ಇಲ್ಲ ಅಂತ ಕಮೆಂಟ್ ಆಗ್ತಿದ್ರಲ್ಲ. ಸೊ ಇವಾಗ ಒಂದು ಮೆಸೇಜ್ ಕೊಟ್ಟಿದ್ದೀವಿ, ಅದನ್ನ ಪಾಸಿಟಿವ್ ಆಗಿ ತೊಗೊಳ್ಳಿ. ಯಾಕೆ ನೆಗೆಟಿವ್ ಆಗೇ ತೊಗೋತೀರಾ, ಪಾಸಿಟಿವ್ ಆಗಿ ತೊಗೊಳ್ಳಿ. ಸೊ ಇನ್ನೂ ಕಂಟೆಂಟ್ಸ್ನ ಕೊಡ್ತಾ ಇರ್ತೀವಿ, ಇನ್ನೂ ಮೆಸೇಜಸ್ನ ಕೊಡ್ತಾ ಇರ್ತೀವಿ. ಸೊ ಅದಕ್ಕೆಲ್ಲ ಪಾಸಿಟಿವ್ ಆಗಿ ಹೇಳಿ ಅಂತ ಹೇಳ್ತಿಲ್ಲ, ಬಟ್ ಇಂಥ ಕಂಟೆಂಟ್ಸ್ ಬಂದಾಗ, ಯಾಕಂದರೆ ನಾನು ಆ ಥರ ಎಲ್ಲ ವರ್ಡ್ಸ್ ಯೂಸ್ ಮಾಡ್ಕೊಂಡು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತೆಲ್ಲ ಅಂದ್ಕೊಂಡು ಆ ಥರ ವೀಡಿಯೋ ಮಾಡಿರ್ತೀನಿ. ಏನಂತಕ್ಕೆ ನಿಮಗೆಲ್ಲ ಒಂದು ಮೆಸೇಜ್ ಕೊಡಬೇಕು ಅಂತ. ಸೊ ಅಂಥದ್ರಲ್ಲೂ ಹಂಗೆ ಹಿಂಗೆ ಅಂತ ಮೆಸೇಜ್ ಮಾಡಿದಾಗ, ಸೊ ಕಮೆಂಟ್ ಮಾಡಿದಾಗ ಬೇಜಾರಾಗುತ್ತೆ. ಸೊ ಮುಂದೆ ಆ ಥರ ಕಮೆಂಟ್ ಮಾಡಬೇಡಿ ಪ್ಲೀಸ್. ಸೊ ಗೈಸ್ ಇನ್ನೊಂದೇನಂದರೆ, ನಾವು ಕಂಟೆಂಟ್ ಮಾಡಿದ್ವಲ್ಲ, ಅದು ನೆನ್ನೆ ಪೋಸ್ಟ್ ಮಾಡಿದ್ದು, ರಿಯಲ್ ಆಗಿ ಹೇಳ್ಬೇಕು ಅಂದರೆ ಈಗಿನ ಸಮಾಜದಲ್ಲಿ ನಡೀತಿರೋದೇ ಅದು. ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಮುಚ್ಚಾಕ್ತಾರೆ, ಇನ್ನು ಕೆಲವ್ರು ಬಿಟ್ಟು ಹೋಗ್ತಾರೆ, ಇನ್ನು ಕೆಲವ್ರು ಸೂಸೈಡ್ ಮಾಡ್ಕೋತಾರೆ. ಸೊ ಇನ್ನೊಂದೇನಪ್ಪ ಅಂದರೆ, ಆ ಥರ ನಡಿಬಾರ್ದು. ಆ ಥರ ನಡೆದ್ರೂ ಸಹ ಹುಡುಗ ಯಾವುದೇ ರೀತಿ ಸ್ಟ್ಯಾಂಡ್ ತಗೋಬೇಕು ಅಂತ ನಾನು ಆಗಿರ್ಬೋದು, ಸುರಭಿ ಆಗಿರ್ಬೋದು, ಅದರಲ್ಲಿ ಕಂಟೆಂಟಲ್ಲಿ ತಿಳಿಸ್ಕೊಡ್ತಿದ್ದೀವಿ. ಸೊ ಈ ವಿಡಿಯೋಸ್ ಯಾರ್ಯಾರು ನೀವು ನೋಡ್ತಿರ್ತೀರೋ ಒಂದು ಕಮೆಂಟ್ ಹಾಕಿ. ಅದು ಲೈಕ್ ನಾವು ಮಾಡಿದ್ದು ನಿಮಗೆ ಒಂದು ಮೆಸೇಜ್ ಅನ್ನಿಸ್ತಾವ ಇಲ್ಲ ಮೆಸೇಜ್ ಇಲ್ಲ ಅನ್ನಿಸ್ತಾವ ಅಂತ ಒಂದು ಕಮೆಂಟ್ ಹಾಕಿ ಗೈಸ್. ಯಾಕೆಂದರೆ ಈಗಿನ ಸಮಾಜದಲ್ಲಿ ನಡೀತಿರೋದನ್ನ ತಿಳಿಸ್ಕೊಟ್ರೆ ಲೈಕ್ ಒಂಥರ ಬ್ಯಾಡ್ ಆಗಿ ಇವಳು ಹೇಳಿದ್ಲಲ್ಲ, ಆ ಥರ ಎಲ್ಲ ನೀವೊಂದು ಮೆಸೇಜ್ ಕೊಡೋಕ್ಕೋಸ್ಕರ ಆ ಥರ ವೀಡಿಯೋ ಮಾಡಿರ್ತೀವಿ, ವೀಡಿಯೋ ಅವಳು ಮಾಡಿರ್ತಾಳೆ. ಈ ಥರ ಯಾರೋ ಕೆಲವೊಬ್ರು 1-2 ಜನ ಹೇಳ್ತಿದ್ದೆ, ಎಲ್ಲ ಕೆಟ್ಟವ್ರು ಅಂತ ಹೇಳ್ತಿರಲ್ಲ, ನಿಮ್ಗಳ ಮಧ್ಯಾಹ್ನ ಇರ್ತಾರೆ, ಅವ್ರಿಗೆ ಹೇಳ್ತಿರೋದನ್ನ ಅಷ್ಟೇ. ಸೊ ಮೆಸೇಜ್ ಇಲ್ದಾನೆ ಯಾವುದೋ ವಿಡಿಯೋ ಮಾಡ್ತಿಲ್ಲ. ನಿಂಗೆ ಸ್ಯಾಟಿಸ್ಫೈ ಆಗಿದೆಯಮ್ಮ ನಿನ್ನ ವಿಡಿಯೋಯಿಂದ? ನನಗೆ ನಿಜವಾಗ್ಲೂ ಇಷ್ಟ ಆಯಿತು, ತುಂಬಾ ಇಷ್ಟ ಆಯಿತು. ಯಾಕಂದರೆ ಏನೋ ಒಂದು ತಿಳಿಸ್ತಾ ಇದ್ದೀನಿ ಅನ್ನೋ ಖುಷಿನೂ ಇತ್ತು ನನಗೆ. ಮತ್ ಬಿಡು, ಬ್ಯಾಡ್ ಕಮೆಂಟ್ ಅವ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊತೀಯ? ಇವಾಗ ನಾನು ಎಷ್ಟು ಸೆನ್ಸಿಟಿವ್ ಅಂತ ನಿಮಗೆ ಗೊತ್ತು. ನನ್ಗೆ ಅದನ್ನೆಲ್ಲ ತಡ್ಕೊಳಕ್ಕಾಗಲ್ಲ. ನಾನು ಏನಾದರೂ ಇದ್ದರೆ ಹೇಳ್ಬಿಡ್ತೀನಿ ಹಂಗೇನೆ. ಸೊ ಅದಕ್ಕೆ ಈ ವಿಡಿಯೋದಲ್ಲೇ ತಿಳಿಸ್ಬಿಡೋಣ ಅಂತ ತಿಳಿಸ್ದೆ ಅಷ್ಟೇ. ಬಿಡು, ಏನಾದರೂ ಅನಿಸಿದ್ರೆ ಸಾರಿ ಆ್ಯಂಡ್ ಕಮೆಂಟ್ ಮಾಡಿ ಅಷ್ಟೇ. ತಲೆ ಕೆಡ್ಸ್ಕೊಬೇಡ, ಬಿಡು. ಕೇಳಿಸ್ಕೊಂಡ್ರೆ ಅಂದ್ಕೊಂಡಿದ್ದೀನಿ. ಅದೇ ಲೈಕ್ ಎಲ್ಲರಿಗೂ ಹೇಳಿಲ್ಲ, ಯಾರು ನಿಮ್ಮಲ್ಲಿ ಬ್ಯಾಡ್ ಕಮೆಂಟ್ ಮಾಡ್ತಿದ್ದಾರೆ ಅವ್ರಿಗೆ ಮಾತ್ರ ಹೇಳಿರೋದು ಗೈಸ್. ಯಾಕೆಂದರೆ ಯಾರಿಗೆ ಆಗಲಿ ನೀವು ಬ್ಯಾಡ್ ಕಮೆಂಟ್ನ ತೊಗೊಳಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಒಳ್ಳೆ ಕಂಟೆಂಟ್ ಕೊಟ್ಟು ಕೂಡ ಇರುತ್ತೆ, ಮಾತಾಡೋದು ತಪ್ಪು. ಪ್ಲಸ್ ನಮ್ಮ ಜನ ಹೆಂಗೆ ಅಂದರೆ, ಈಗ ಪಾಸಿಟಿವ್ನೇ ತಗೊಳ್ಳಿ, ನೆಗೆಟಿವ್ ಏನಿಗೆ ತಗೋತೀರಾ? ನೀವು ಹಿಂಗೂ ಮಾತಾಡ್ಬೋದು. ಅಪ್ಪ ಅಮ್ಮಗೆ ಹೇಳ್ದಂಗೆ ಮದುವೆ ಆಗೋಕ್ಕಾಗುತ್ತಾ ಅಂತ. ಫಾರ್ ಎಕ್ಸಾಂಪಲ್ ಪಾಸಿಟಿವ್ ನಮ್ಮನ್ನೇ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ನಾವಿಬ್ಬರು ಲವ್ ಮಾಡಿದಾಗ್ಲಿಂದ ನಾವು ಮನೆಗೆ ಹೇಳ್ಬಿಟ್ಟೆ ತಾನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಲವ್ ಮಾಡಾದ್ಮೇಲೆ ಇಬ್ಬರು ಮನೇಲಿ ಒಪ್ಸಿದೀವಿ ತಾನೆ. ಸೊ ಹಂಗೆ ನಮ್ದು ಪಾಸಿಟಿವ್ ತಗೊಳ್ಳಿ. ಎಕ್ಸಾಂಪಲ್ಗೆ ನಮ್ಮ ಜನ ಪಾಸಿಟಿವ್ನ ಯಾವುದನ್ನು ತಗೊಳ್ಳಲ್ಲ ಗೈಸ್, ಎಲ್ಲ ನೆಗೆಟಿವ್ನೇ ಇಷ್ಟಪಡ್ತಾರೆ. ಸೊ ಬಿ ಪಾಸಿಟಿವ್ ಗೈಸ್, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ.
ಸೊ ಒಂದು ಕಂಟೆಂಟ್ ಕೊಟ್ಟಿದ್ದೀವಿ ಅಂದಮೇಲೆ ಲೈಕ್ ನಿಮ್ಮ ಕಡೆಯಿಂದ ಪಾಸಿಟಿವ್ ಕಾಮೆಂಟ್ನ ಎಕ್ಸ್ಪೆಕ್ಟ್ ಪಡ್ತಿರ್ತೀವಿ, ನೆಗೆಟಿವ್ನ ಎಕ್ಸ್ಪೆಕ್ಟ್ ಪಡ್ತಿರಲ್ಲ ತಾನೇ ಮಾಮ? ಬಿಡು ಮಾಮ, ತಲೆ ಯಾಕೆ ಕೆಡ್ಸ್ಕೊತೀಯ? ಅದು ಒಬ್ರು ಇಬ್ರು ಏನೋಕ್ಕೆ ಗೈಸ್ ತಲೆನೂ ಕೆಡ್ಸ್ಕೊಳ್ಳಲ್ಲ ನಾವು, ಒಬ್ರಿಬ್ರು ಮಾಡ್ತಾರೆ. ಬಟ್ ನಿಮ್ಮ ಈ ಪ್ರೀತಿಯತೆ ಇದೆಯಲ್ಲ ನಂಗೆ ಅಷ್ಟು ಸಾಕು. ಕೆಲವ್ರು ಕೊಚ್ಚೆಗಳು ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಇದನ್ನ ಇಲ್ಲಿಗೆ ಬಿಟ್ಬಿಡು ಮಮ್ಮ. ಸೊ ಗೈಸ್ ನನಗೆ ಟೈಮ್ ಆಗ್ತಿದೆ, ನಾನು ಹೋಗ್ಲಾ ಮಮ್ಮ? ಬಾಯ್, ಟಾಟಾ. ಹೋಗಿ ಬರಲಾ? ಬಾಯ್, ಸಿ ಯು, ಲವ್ ಯು ಟು, ಬಾಯ್. ಸೊ ಗೈಸ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ನೆಕ್ಸ್ಟ್ ಯಾವ ವ್ಲಾಗ್ ಬೇಕು, ಯಾವ ಕಾಂಟೆಂಟ್ ಬೇಕು ಅಂತ ಟೆಕ್ಸ್ಟ್ ಮಾಡಿ ಗೈಸ್. ವಿ ವಿಲ್ ದೇರ್ ಫಾರ್ ಯುವರ್ ಏನೋ ಅಂತಾರಲ್ಲ, ಅಷ್ಟು ಇಂಗ್ಲೀಷ್ ಬರೋಲ್ಲ, ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ನಾನು ಮತ್ತು ಸುರಭಿ ನಾನು ಇದ್ದೀವಿ ಗೈಸ್. ಬಾಯ್ ಮಾಡಿಬಿಡು. Bye bye guys.